ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಏನೋ ಬಂತು. ತುಂಬ ಜನ ಖುಷಿಯಾಗಿದ್ದೀರ, ಸೊ ಜನ ಸ್ಯಾಡ್ ಆಗೂ ಇರ್ತೀರ. ಬಟ್ ತುಂಬ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕನ್ಫ್ಯೂಸ್ಡ್ ಆಗಿದಾರಲ್ವಾ. ನೆಕ್ಸ್ಟ್ ಏನು ತಗೊಳ್ಬೇಕು, ಏನಿದೆ ಏನು ಅಂತ. ಇಲ್ಲ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಯಾರು ತಗೊಂಡ್ರು ಅಂತ ಅದಕ್ಕೆ ಹೋಗೋದು, ಆ ಥರ ಫುಲ್ ಕನ್ಫ್ಯೂಸ್ಡ್ ಆಗಿದ್ದೀರಾ. ಅದಕ್ಕೋಸ್ಕರ ನಾನು ನಿಮ್ಗೊಂದು ವಿಡಿಯೋ ಮಾಡ್ತಿದ್ದೀನಿ. ಏನು ಯಾವ್ಯಾವ ಫೀಲ್ಡ್ ಇದೆ, ಯಾವ್ಯಾವ ಆಪ್ಷನ್ ಇದೆ, ಬೆಸ್ಟ್ ಕೆರಿಯರ್ ಆಪ್ಷನ್ ಆಫ್ಟರ್ ದ 12th ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ವಾಚ್ ಟಿಲ್ ದ ಎಂಡ್ವರೆಗೂ ವಾಚ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬು ಮಾಡಿ. ಓಕೆನಾ? ಫಸ್ಟ್ ಆಪ್ಷನಲ್ಲಿ ಬಂದು PCB. ಯಾರು PCB ತಗೊಂಡಿದ್ದೀರಾ ಅಂದರೆ ಬಯಾಲಜಿ ಸ್ಟೂಡೆಂಟ್ಸು, ನೀವು ಬಯಾಲಜಿ ತಗೊಂಡಿದ್ರೆ ನಿಮಗೆ ಮೇನ್ ಆಪ್ಷನ್ ಬಂದು ಮೆಡಿಕಲ್ ಫೀಲ್ಡ್ ಇರುತ್ತೆ. ಓಕೆನಾ? ಮೆಡಿಕಲ್ ಫೀಲ್ಡ್ ಡಿಫ್ರೆಂಟ್ ಟೈಪ್ಸ್ ಇದೆ. ಮೆಡಿಕಲ್ ಫೀಲ್ಡ್ ಅಂದ ತಕ್ಷಣ ಬರೀ ಡಾಕ್ಟರ್ ಅಷ್ಟೇ ಅಲ್ಲ. ಮೆಡಿಕಲ್ ಫೀಲ್ಡಲ್ಲಿ MBBS ಮಾಡಿದ್ರೆ ಡಾಕ್ಟರ್ ಆಗ್ತಾರೆ. BDS ಅಂತ ಅಂದರೆ ಡೆಂಟಿಸ್ಟ್ ಆಗಬೇಕಂದ್ರೆ ಡೆಂಟಿಸ್ಟ್ಗೂ ಈಗ ಒಳ್ಳೆ ದುಡ್ಡೇ ಇದೆ, ಗೊತ್ತು ನಿಮಗೆ. ನೆಕ್ಸ್ಟ್ BAMS ಆರ್ BHMS ಅಂದರೆ ಆಯುರ್ವೇದಿಕ್ಕು ಇಲ್ಲ ಹೋಮಿಯೋಪತಿ, ಇದಕ್ಕೂ ಒಳ್ಳೆ ಇದೆ. ಓಕೆನಾ? ಒಳ್ಳೆ ಹಾಸ್ಪಿಟಲ್ಗೆ ಏನಾದರೂ ನೀವು ಜಾಯ್ನ್ ಆದರೆ ಚೆನ್ನಾಗೇ ಇರುತ್ತೆ. ಇವೆರಡು ಕೋರ್ಸು ಇದೆ. ಇಲ್ಲ BPT ಅಂದರೆ ಫಿಸಿಯೋಥೆರಪಿ. ಆಫ್ಟರ್ ಸೆಕೆಂಡ್ PU BPT ಮಾಡಿ ಜಸ್ಟ್ 3 years ಮಾಡಿದ ತಕ್ಷಣ ನಿಮ್ಗೆ ಆರಾಮಾಗಿ ಒಂದೊಂದು ಪೇಷಂಟ್ಸ್ ಉಟ್ಕೊಂಡ್ರೆ ಒಂದೊಂದು ಪೇಷಂಟ್ಗೆ ಲೈಕ್ ಪರ್ ಅವರ್ 600 ಮೇಲೆ ಕೊಡ್ತಾರೆ ಅವ್ರು ನಿಮಗೆ. ಓಕೆನಾ? ಇದು ಒಳ್ಳೆ ಫೀಲ್ಡ್. ಡಾಕ್ಟರೇ ಆಗ್ಬೇಕಂತ ಏನಿಲ್ಲ. ಡಾಕ್ಟರ್ MBBS ಇಲ್ಲ ಅಂದ್ರೂ BDS ಇದೆ, BMS ಇದೆ, ಆರ್ BHMS ಇಲ್ಲ BPT, ಇಲ್ಲ ಅಂದರೆ ನರ್ಸಿಂಗು ಹೋಗ್ಬೋದು. ಇದು ಯಾವುದು ಮೆಡಿಕಲ್ ಹಾಸ್ಪಿಟಲ್ ನಂಗೆ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಫಾರ್ಮಸಿ ಮಾಡ್ಕೊಳ್ಳಿ. B.Pharmacy ಆರ್ D.Pharmacy ಮಾಡ್ಕೊಂಡ್ರೆ ನೀವು ನಿಮ್ಮದೇ ಓನ್ ಮೆಡಿಕಲ್ ಶಾಪ್ ಇಟ್ಕೊಳ್ಬೋದು. ಆ್ಯಂಡ್ ಸಮ್ ಆಫ್ ದೀಸ್ ಇದರಲ್ಲಿ ಕೆಲವೊಂದು ಕೋರ್ಸಿಗೆ ನಿಮಗೆ ನೀಟ್ ರಿಕ್ವೈರ್ಮೆಂಟ್ ಇದೆ. ಏನು ನೀಟ್ ಅಂತ ಅಂದರೆ, ನೀಟ್ ಫುಲ್ ಫಾರ್ಮ್ ಬಂದು ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್. ಇದನ್ನ ಕಂಡಕ್ಟ್ ಮಾಡೋದು ನಾಟಾ ಅವರು, ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಇದನ್ನು ಕಂಡಕ್ಟ್ ಮಾಡ್ತಾರೆ. ಸಬ್ಜೆಕ್ಟ್ ಬಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇರುತ್ತೆ. ಯಾವುದಕ್ಕೆ ಬೇಕಾಗುತ್ತೆ ಅಂದರೆ MBBS ನೀವು ಹೋಗ್ಬೇಕು, ಒಳ್ಳೆ ಕಾಲೇಜಲ್ಲಿ ನೀವು ಮಾಡಬೇಕು ಅಂತ ಅಂದರೆ ನೀಟ್ ಎಕ್ಸಾಮ್ ಇದೆ. PDS, BAMS, BHMS, ಇನ್ನು ಎಕ್ಸ್ಟ್ರಾ ಬೇರೆ ಇದಕ್ಕೆ ಈ ನೀಟ್ ಸ್ಕೋರಿಂಗು ಕನ್ಸಿಡರ್ ಮಾಡ್ತಾರೆ. ನಿಮ್ಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಬೇಕು ಅಂತ ಅಂದರೆ ಜಸ್ಟ್ ಒಂದು ಈ ಎಕ್ಸಾಮಿಂದ ನಿಮಗೆ ಸೋ ಮೆನಿ ಆಪ್ಷನ್ಸ್ ಸಿಗುತ್ತೆ ನಿಮಗೆ. ಓಕೆನಾ? ಇದು ಮಾಡಿದ್ರೇ ಸಿಗುತ್ತೆ ಅಂತ ಎಲ್ಲ, ಮಾಡಿಲ್ಲ ಅಂದ್ರೂ ಸಿಗುತ್ತೆ. ಪೇಮೆಂಟ್ ಸೀಟಲ್ಲಿ ಮಾಡಿದ್ರೆ ನಿಮಗೆ ಕಮ್ಮಿಗೆ ಮತ್ತೆ ಒಳ್ಳೆ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಗುತ್ತೆ. ಇದು ಯಾವುದು ಬೇಡ ಅಂದರೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನಿದೆ ಅಂತ ಅಂದರೆ, ಅದಕ್ಕಿಂತ ಮುಂಚೆ ಡ್ಯೂರೇಷನ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಡೋಣ. MBBS ಬಂದು 5.5 ಅಂದರೆ 5.5 years. BDS ಬಂದು 5 years. BAMS ಬಂದು 5.5 ಅಗೈನ್. BPT ಬಂದು 4.5, 3 years ಅಲ್ಲೂ ಬರುತ್ತೆ ಇದು. ಓಕೆನಾ? BS ಇನ್ ಫಿಸಿಯೋಥೆರಪಿ ಮಾಡ್ಕೋಬಹುದು, 3 yearsಗೂ ಬರುತ್ತೆ. ನರ್ಸಿಂಗು 4 years, ಫಾರ್ಮಸಿ 4 years. ಓಕೆನಾ? D.Pharm ಎಲ್ಲ ಮಾಡ್ಕೊಂಡ್ರೆ 1 yearಗೂ ಇದೆ, B.Pharm 2 years ಆ ಥರ ಇದೆ. ಫಾರ್ಮಸಿ ಕಂಪ್ಲೀಟ್ ಆಗಿ ಮಾಡಿದ್ರೆ 4 years ಇದೆ. ಮೆಡಿಕಲ್ ಕೋರ್ಸ್ ನೀವು ತಗೊಂತಿದ್ದೀರಾ ಅಂತ ಅಂದರೆ ನಿಮಗೆ ಇಟ್ ವಿಲ್ ಟೇಕ್ ಟೈಮ್, ಸಡನ್ ಆಗಿ ಆಗ್ಬಿಡಲ್ಲ. ಅದಕ್ಕೆ ತುಂಬ ತಾಳ್ಮೆ ಬೇಕು ಆ್ಯಂಡ್ ಟೈಮ್ ಬೇಕು. ಬಟ್ ಟೈಮು ನಿಮ್ಮ ತಾಳ್ಮೆ ಕಂಪ್ಲೀಟ್ ಆಗಿ ಕೊಟ್ಬಿಟ್ರೆ ಒಳ್ಳೆ ಕೆರಿಯರ್ ವರ್ತ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಅದು ಬಿಟ್ಟರೆ ನೆಕ್ಸ್ಟ್ ಯಾವ ಫೀಲ್ಡ್ ಇದೆ ಅಂದರೆ ಸೈನ್ಸ್ ಆ್ಯಂಡ್ ರಿಸರ್ಚ್ ಫೀಲ್ಡ್ಗೆ ಹೋಗ್ಬೇಕು ಅಂತ ಅಂದರೆ BS ಇನ್ ಕೆಮಿಸ್ಟ್ರಿ ತಗೋಬೋದು, ಇಲ್ಲ ಅಂದರೆ ಬಯೋಟೆಕ್ನಾಲಜಿ, ಇಲ್ಲ ಅಂದರೆ ಮೈಕ್ರೋಬಯಾಲಜಿ ತೊಗೊಳ್ಬೋದು. ಇದನ್ನು ತೊಗೊಂಡ್ರೆ ನೀವು ರಿಸರ್ಚ್ ಫೀಲ್ಡ್ಗೆ ಹೋಗ್ಬೋದು. ರಿಸರ್ಚ್ ಮಾಡ್ತಾ ಸೈಂಟಿಸ್ಟ್ ಆಗ್ಬೋದು. ಇದು ಬಿಟ್ಟು ನ್ಯೂ ಟ್ರೆಂಡಿಂಗ್ ಫೀಲ್ಡ್ ಯಾವುದಿದೆ ಅಂತ ಅಂದರೆ ಅದು ಜೆನೆಟಿಕ್ ಇಂಜಿನಿಯರಿಂಗ್ ಮಾಡ್ಕೋಬೋದು, ಇಲ್ಲ ಫಾರೆನ್ಸಿಕ್ ಸೈನ್ಸ್ಗೆ ಹೋಗ್ಬೋದು, ಇಲ್ಲ ನ್ಯೂಟ್ರಿಷನ್ ಆ್ಯಂಡ್ ಡಯಟೆಟಿಕ್ಸ್. ನಿಮಗೆ ಫುಡ್ ಬಗ್ಗೆ ಏನು ತಿನ್ಬೇಕೇನೋ ಅಂತ ನಾಲೆಜ್ ಚೆನ್ನಾಗಿದ್ದು ಇಂಟ್ರೆಸ್ಟ್ ಇದ್ರೆ ಇದಕ್ಕೆ ನೀವು ಹೋಗ್ಬೋದು. ಓಕೆನಾ? ಈ ಫೀಲ್ಡ್ಗಳು, ಈ 3 ಫೀಲ್ಡ್ಗೆ ನಿಮಗೆ ಈಗ ಅಷ್ಟು ಸ್ಕೋಪ್ ಇಲ್ಲ ಅಂತಂದ್ರೆ ಹೋಗ್ತಾ ಅದ್ರ ಸ್ಕೋಪು ಜಾಸ್ತಿ ಆಗುತ್ತೆ, ಅಂದರೆ ಅದ್ರ ಬೇಡಿಕೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. BSc ಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ BSc ಮಾಡಿ ಅದಾದ್ಮೇಲೆ MScನೂ ಮಾಡ್ಕೋಬಹುದು ನೀವು. ಅದಾದ್ಮೇಲೆ PhDನೂ ಮಾಡ್ಕೊಬಹುದು.
ಕೆರಿಯರ್ ಬಂದು ಸೈಂಟಿಸ್ಟ್ ಆಗ್ಬೋದು, ಇಲ್ಲ ರಿಸರ್ಚರ್ ಆಗ್ಬೋದು, ಇಲ್ಲ ಲೆಕ್ಚರ್ ಆಗ್ಬೋದು. ಓಕೆನಾ, ತುಂಬಾ ಆಪ್ಷನ್ ಇದೆ. ನೆಕ್ಸ್ಟ್ ಯಾರಿಗಾದ್ರೂ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ಇಲ್ಲ ಡಿಸ್ಕವರಿ ಮಾಡೋದಕ್ಕೆ ಇಷ್ಟ ಇದ್ರೆ ನಿಮ್ಗೆ ಈ ಪಾತು ಚೆನ್ನಾಗಿರುತ್ತೆ. ಇಲ್ಲ ರಿಸರ್ಚ್ ಲ್ಯಾಬ್ ಅಲ್ಲಿ, ಫಾರ್ಮಾ ಕಂಪ್ನೀಸ್ ಅಲ್ಲಿ, ಯೂನಿವರ್ಸಿಟಿಲಿ ಕೆಲಸ ಮಾಡ್ಬೇಕಂದ್ರೂ ಇದಕ್ಕೆ ಹೋಗ್ಬೋದು. ಇಲ್ಲ ಆರ್ಗನೈಸೇಷನ್ಸ್ ಲೈಕ್ ಇಸ್ರೋ, DRDO, ರಿಸರ್ಚ್ ಲ್ಯಾಬ್ ಎಷ್ಟೊಂದಿದೆ ಒಳ್ಳೊಳ್ಳೆ. ಓಕೆನಾ, ಒಳ್ಳೊಳ್ಳೆ ರಿಸರ್ಚ್ ಸೆಂಟರ್ಸ್ ಇದೆ, ಅಲ್ಲಿ ಯಾವ್ದಕ್ಕಾದ್ರೂ ಜಾಯ್ನ್ ಆಗ್ಬೋದು. ನಿಮ್ಗೆ ಒಳ್ಳೆ ಪೇಮೆಂಟು ಸಿಗುತ್ತೆ. ಸೈಂಟಿಸ್ಟ್ ಡೋಂಟ್ ಜಸ್ಟ್ ಸ್ಟಡಿ ದ ವರ್ಲ್ಡ್, ದೇ ಚೇಂಜ್ ಇಟ್. ಓಕೆನಾ, ನಾವು ಜಸ್ಟ್ ಓದಲ್ಲ, ಅದನ್ನ ಚೇಂಜೇ ಮಾಡ್ತಾರೆ ನಮ್ಮ ವರ್ಲ್ಡ್ ನ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ನ್ಯೂ ಅಂಡ್ ಟ್ರೆಂಡಿಂಗ್ ಫೀಲ್ಡ್ ಅಲ್ಲಿ ಅದೇ ನಾನು ಹೇಳಿದ್ದೀನಿ, ಜೆನೆಟಿಕ್ ಇಂಜಿನಿಯರ್ ಅಂದ್ರೆ DNA ಬಗ್ಗೆ ಓದ್ತೀರಾ, ಜೀನ್ಸ್ ಬಗ್ಗೆ ಓದ್ತೀರಾ, ಅಂಡ್ ಅದ್ರ ಮಾಡಿಫಿಕೇಶನ್ ಹೇಗ್ ಮಾಡೋದಂತ ನೋಡ್ತೀರಾ. ಅಂಡ್ ಇದನ್ನ ಮೆಡಿಸನ್ ಮತ್ತೆ ಅಗ್ರಿಕಲ್ಚರ್ ಮತ್ತೆ ಡಿಸೀಸ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ಓಕೆನಾ, ಈ ಫೀಲ್ಡ್ ಯಾರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಮೆಡಿಸನ್ ನ ಶೇಪ್ ಮಾಡೋದು ಅಂದ್ರೆ ಪ್ರಿಪೇರ್ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಫಾರೆನ್ಸಿಕ್ ಸೈನ್ಸ್ ಅಂತ ಅಂದ್ರೆ ಸಾಲ್ವಿಂಗ್ ಕ್ರೈಮ್ಸ್ ಯೂಸಿಂಗ್ ಸೈನ್ಸ್. ಚೆನ್ನಾಗಿದೆ ಅಲ್ಲ? ಯಾರಿಗೆ ಈ ಕ್ರೈಮ್ ರಿಲೇಟೆಡ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ, ಆ ಕ್ರೈಮ್ ರಿಲೇಟೆಡ್ ಮೂವೀಸ್ ಎಲ್ಲ ಇಂಟ್ರೆಸ್ಟ್ ಇರುತ್ತೆ, ಅವರಿಗೆ ಈ ಫೀಲ್ಡ್ ಪರ್ಫೆಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್, ಯಾರಿಗೆ ಫುಡ್ ಬಗ್ಗೆ ಓದ್ಬೋದು, ಹೆಲ್ತ್ ಬಗ್ಗೆ, ಡಯಟ್ ಪ್ಲಾನು, ಯಾವ್ಯಾವ ಡಿಸೀಸ್ಗೆ ಏನೇನ್ ತಿನ್ಬೇಕು ಪ್ರತಿಯೊಂದು ನೀಟಾಗಿರುತ್ತೆ. ಮುಂದೆ ಹೋಗ್ತಾ ಇದ್ರ ಬೆಲೆ ಜಾಸ್ತಿ ಆಗತ್ತೆ. ಬಿಕಾಸ್ ಇವಾಗ ಯಾರಿಗೂ ಏನು ಹೆಲ್ದಿಯಾಗಿ ತಿನ್ಬೇಕು, ಬಿಕಾಸ್ ಎಲ್ಲ ಅನ್ಹೆಲ್ದಿಯಾಗಿ ಇದೆ. ಸೊ ಡಯಟ್ ಇಸ್ ಮಸ್ಟ್. ಓಕೆನಾ, ಇದು ಕೆರಿಯರ್ ಬಂದು ಡಯಟಿಷಿಯನ್ ಆಗ್ಬೋದು, ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆಗ್ಬೋದು. ನೀವು ಪೀಪಲ್ಗೆ ಹೆಲ್ತಿಯಾಗಿರೋದಕ್ಕೆ ನೀವು ಗೈಡ್ ಮಾಡ್ಬೋದು. ಓಕೆನಾ, ಇದು ಒಂಥರ ಚೆನ್ನಾಗಿರುತ್ತೆ. ಯಾವ್ದೇ ಫೀಲ್ಡ್ ಆದ್ರೂ ನೀವ್ ಎಲ್ಲಿ ಹೋಗಿ ಜಾಯ್ನ್ ಆಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಳ್ಳೆ ಟಾಪ್ ಫ್ಯಾಕಲ್ಟಿ, ಇವಾಗ ಟೀಚರ್ ಅಂತ ಅಂದ್ರೂ ನೀವು ಟಾಪ್ ಯೂನಿವರ್ಸಿಟಿಗೆ ಹೋಗಿ ಜಾಯ್ನ್ ಆದ್ರೆ ನಿಮ್ಗೆ ಒಳ್ಳೆ ಪೇಮೆಂಟ್ ಸಿಗುತ್ತೆ. ನೀವು ಲೋಕಲ್ ಕಾಲೇಜ್ಗೆ ಜಾಯ್ನ್ ಆದ್ರೆ ಕಮ್ಮಿ ಪೇಮೆಂಟ್ ಸಿಗುತ್ತೆ. ಅದೇ ತರನೇ ಎಲ್ಲಾ ಫೀಲ್ಡ್ನು ಇಲ್ಲಿ ನಾನು ಯಾವ್ದು ಹೇಳ್ತಿದ್ದೀನಿ, ಅದಕ್ಕೆಲ್ಲದಕ್ಕೂ ಟಾಪ್ ಕಂಪ್ನಿನೂ ಇದೆ, ಲೋಕಲ್ ಕಂಪ್ನಿನೂ ಇದೆ. ನೀವು ಈಗ್ಲಿಂದಾನೇ ಯಾವ್ದು ಟಾಪ್ ಕಂಪ್ನಿ ಅಂತ ಸರ್ಚ್ ಮಾಡಿ ಇಟ್ಕೊಳ್ಬೇಕು. ನಾನು ಅಲ್ಲಿಗೆ ಹೋಗ್ಬೇಕಂತ ಅಂದ್ರೆ ನಾನು ಏನ್ ಎಕ್ಸಾಮ್ ಬರಿಬೇಕು ಅನ್ನೋದನ್ನ ಈಗ್ಲೇನೆ ನೀವು ನೋಡ್ಕೊಂಡು ಇಟ್ಕೊಳ್ಳಿ. ಓಕೆನಾ, ಫಸ್ಟ್ ಯಾವ್ದಂತ ಸೆಲೆಕ್ಟ್ ಮಾಡಿ, ಆ ಸೆಲೆಕ್ಟ್ ಮಾಡಾದ್ಮೇಲೆ ಅದ್ರ ರಿಲೇಟೆಡ್ ಯಾವ ಕಂಪ್ನಿ ಇದೆ, ಲೈಕ್ ಹೈ ಪೇಯ್ಡ್ ಕಂಪ್ನಿ ಸರ್ಚ್ ಮಾಡಿ ಇಟ್ಕೊಬಿಡಿ ಇವಾಗ. ನೆಕ್ಸ್ಟ್ ಇದಕ್ಕೆ ಏನ್ ಬೇಕಂದ್ರೆ ಕ್ಯೂರಿಯಾಸಿಟಿ ಇರಬೇಕು, ಹಾಗೇನ್ ತಾಳ್ಮೆ ಇರಬೇಕು, ಅನಾಲಿಟಿಕಲ್ ಥಿಂಕಿಂಗ್ ಇರಬೇಕು. ಓಕೆನಾ, ಈ ಕೆರಿಯರ್ಗಳಿಗೆ ಮಾರ್ಕ್ಸ್ಗಿಂತ ನಿಮ್ಗೆ ಫ್ಯಾಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಅಂಡ್ ದಿಸ್ ವಿಲ್ ಹ್ಯಾವ್ ಹೈ ಸ್ಕೋಪ್ ಇನ್ ಯುವರ್ ಫ್ಯೂಚರ್ ಡ್ಯೂ ಟು ಟೆಕ್ನಾಲಜಿ, ಹೆಲ್ತ್ ಕೇರ್ ಗ್ರೋತ್ ಅಂಡ್ ರಿಸರ್ಚ್ ಡಿಮ್ಯಾಂಡ್. ಓಕೆನಾ, ಇದರಿಂದ ಇದಕ್ಕೆ ಜಾಸ್ತಿ ಸ್ಕೋಪ್ ಇದೆ. ಅಂಡ್ ನಾಟ್ ಎವ್ರಿ ಬಯಾಲಜಿ ಸ್ಟೂಡೆಂಟ್ಸ್ ಹ್ಯಾಸ್ ಟು ಬಿಕಮ್ ಎ ಡಾಕ್ಟರ್. ಎಲ್ಲ ಬಯಾಲಜಿ ಸ್ಟೂಡೆಂಟ್ಸ್ ತಗೊಂಡ ತಕ್ಷಣ ಡಾಕ್ಟರೇ ಆಗ್ಬೇಕಂತ ಏನಿಲ್ಲ. ಯು ಕ್ಯಾನ್ ಆಲ್ಸೋ ಬಿಕಮ್ ಎ ಸೈಂಟಿಸ್ಟ್, ಇನೋವೇಟರ್, ಆರ್ ಇವನ್ ಯು ಕ್ಯಾನ್ ಸಾಲ್ವ್ ಕ್ರೈಮ್ಸ್. ಯಾಕೆ ಎಲ್ಲಾರು ಹೋಗಿದೆ ಡಾಕ್ಟರ್ ಅಂದ್ರೆ ಎಲ್ಲ ಡಾಕ್ಟರ್ಗೆ ಹೋಗೋದು, ಇಲ್ಲ ಟೀಚರ್ ಅಂದ್ರೆ ಎಲ್ಲ ಟೀಚರ್ಗೆ ಹೋಗೋದು. ಆತರ ಮಾಡ್ಬೇಡಿ, ಡಿಫ್ರೆಂಟ್ ಆಗಿ ನೋಡಿ. ತುಂಬಾ ಫೀಲ್ಡ್ ಇದೆ, ನಿಮಗೆ ಯಾವ್ದು ಇಂಟ್ರೆಸ್ಟ್ ಅನ್ನೋದ್ರ ಮೇಲೆ ನೋಡಿ. ಮತ್ತೆ BSc ಬಂದು 3 years ಇರುತ್ತೆ, MSc 2 years ಇರುತ್ತೆ, PhD ಫುಲ್ ಟೈಮ್ ಮಾಡಿದ್ರೆ 3 years ಇರುತ್ತೆ, ಪಾರ್ಟ್ ಟೈಮ್ ಮಾಡಿದ್ರೆ 5 years ಇರುತ್ತೆ. ಕೆಲವು ಟೈಮ್ ಫುಲ್ ಟೈಮ್ ಮಾಡಿದ್ರು 3 to 5 years ತಗೊಳುತ್ತೆ, ಡಿಪೆಂಡ್ ಆನ್ ಯುವರ್ ಗೈಡ್. ಅಂಡ್ ಸೈಂಟಿಸ್ಟ್ ಆಗ್ಬೇಕಂದ್ರೆ 8 to 10 years ತಗೊಳುತ್ತೆ. ಇಲ್ಲ ಇನ್ನು ಜಾಸ್ತಿ ವರ್ಕ್ ಹಾರ್ಡ್ ಮಾಡ್ತೀರಾ ಅಂತ ಅಂದ್ರೆ ನೀವು ಬೇಗನೂ ಆಗ್ಬೋದು. ನೆಕ್ಸ್ಟ್ ಜೆನೆಟಿಕಲ್ ಇಂಜಿನಿಯರ್ ಅಲ್ಲಿ BSc B.Tech ಮಾಡಬೇಕು, 3 to 4 years ತಗೊಳುತ್ತೆ. MSc M.Tech 2 years ತಗೊಳುತ್ತೆ. ಫಾರೆನ್ಸಿಕ್ ಸೈನ್ಸ್ ಅಲ್ಲಿ PSc ಮಾಡ್ಬೇಕಾಗೇನು 3 years ತಗೊಳುತ್ತೆ. MSc ಮಾಡ್ಬೇಕು, ಮತ್ತೆ MSc ನೀವು ತಗೊಂತೀರಾ ಅಂದ್ರೆ 2 years. ನ್ಯೂಟ್ರಿಷನ್ ಡಯಟೆಟಿಕ್ ಅಲ್ಲೂ BSc 3 years, MSc ಬರುತ್ತೆ ಇದ್ರಲ್ಲಿ, ಅದು 2 years ಇರುತ್ತೆ. ಇಂಟರ್ನ್ಶಿಪ್ ಮಾಡ್ಕೊಬಹುದು ನೀವು 6 to 12 months ಯಾವ್ದಾದ್ರು ಹಾಸ್ಪಿಟಲ್ ಇಂಟರ್ನ್ಶಿಪ್ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು, ಫಸ್ಟ್ ಪಾರ್ಟ್ ಯಾರು PCB ತಗೊಂಡಿದ್ದೀರಾ, PCB CS ಬೇರೆ ಯಾವ್ದಾದ್ರು ಜೊತೆ. ಸೆಕೆಂಡ್ ಪಾರ್ಟ್ ಅಲ್ಲಿ ಯಾರು PCM ತಗೊಂಡಿದ್ದೀರಾ ಅಂದ್ರೆ ಮ್ಯಾಥ್ಸ್ ಸ್ಟೂಡೆಂಟ್ಸ್ಗೆ ಏನು ಒಂದು ಇಂಜಿನಿಯರಿಂಗ್, ಬೇಸಿಕಲಿ ಸ್ಟಾರ್ಟಿಂಗ್ ಇಂಜಿನಿಯರಿಂಗ್. ಈ ಇಂಜಿನಿಯರ್ ಯಾರು ಸೆಲೆಕ್ಟ್ ಮಾಡ್ಕೊಂತಿದ್ದೀರಾ, ಪ್ಲೀಸ್ ಸ್ಕಿಲ್ಸ್ ನ ಕಲೀರಿ. ಓಕೆನಾ, ಅದ್ರಲ್ಲಿ ಮೇನ್ AI ಇವಾಗ ಅದೇ ಅಲ್ವಾ ಟ್ರೆಂಡಿಂಗು, ಅದಿರಲೇಬೇಕು. ನೀವು ಅದನ್ನ ಜೊತೆಗೆ ಇಂಜಿನಿಯರ್ ಸೆಲೆಕ್ಟ್ ಮಾಡಿದ್ರೆ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಷ್ಟೊಂದು ಆನ್ಲೈನ್ ಅಲ್ಲಿ ಸಿಗುತ್ತೆ, ಸರ್ಚ್ ಮಾಡಿ. ಸುಮ್ಮನೆ ಇನ್ಸ್ಟಾಗ್ರಾಮ್ ನೋಡೋ ಬದಲು ಅದನ್ನ
ತಗೊಂಡು ಲರ್ನ್ ಮಾಡಿ. ಆವಾಗ ನೀವು ಇಂಜಿನಿಯರ್ ಫೀಲ್ಡ್ಗೆ ಹೋದ್ರೂ ನಿಮ್ಗೆ ಒಳ್ಳೆ ಪ್ಯಾಕೇಜಲ್ಲಿ ಒಳ್ಳೆ ಕಂಪ್ನಿಯಲ್ಲಿ ಸಿಗುತ್ತೆ. ಈ ಇಂಜಿನಿಯರ್ ಒಳ್ಳೆ ಕಾಲೇಜಲ್ಲಿ ನಿಮ್ಗೆ ಸಿಗ್ಬೇಕಂದ್ರೆ JEE KCET ಎಕ್ಸ್ಟ್ರಾ ತುಂಬಾ ಎಕ್ಸಾಮ್ಸ್ ಇದಾವೆ, ಎಂಟ್ರೆನ್ಸ್ ಎಕ್ಸಾಮು. ಈ ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಕಾಲೇಜಲ್ಲಿ ಕಮ್ಮಿ ಫೀಸಿಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ. ಓಕೆನಾ? ಅದ್ ಬಿಟ್ಟು IT ಅಂಡ್ ಕಂಪ್ಯೂಟರ್ ಫೀಲ್ಡ್ ಅಲ್ಲಿ BCA ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ಬೋದು, ಇಲ್ಲ ಡಾಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ ಯಾವ್ದಾದ್ರು ಮಾಡ್ಕೊಳ್ಳಿ. ಓಕೆನಾ? ಯಾವ್ದು ಇಂಟ್ರೆಸ್ಟ್ ಇದೆ ಅದು. ಇದು ಯಾವ್ದು ಬೇಡ ನಮ್ಗೆ ಅಂತ ಅಂದ್ರೆ ಅದರ್ ಕೆರಿಯರ್ ಇದೆ, ಅದು ಪೈಲಟ್, ಮರ್ಚೆಂಟ್ ನೇವಿ, ಆರ್ಕಿಟೆಕ್ಚರ್. ಇದ್ರ ಬಗ್ಗೆ ನೋಡೋಣ ಏನೇನಿದೆ ಅಂತ. ಸೊ ಫಸ್ಟ್ ಇಂಜಿನಿಯರಿಂಗ್ BTech BE ಆಪ್ಷನ್ ಎಲ್ಲ ಇದೆ, ನೋಡ್ಕೊಳ್ಳಿ. ಎಂಟ್ರೆನ್ಸ್ ಎಕ್ಸಾಮು ಯಾವ್ದಾದ್ರು ಒಂದು ಮಾಡ್ಕೊಳ್ಳಿ. ಟಾಪ್ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಗ್ಬೇಕಂದ್ರೆ ನಿಮ್ಗೆ ಇದರಲ್ಲಿ ನಿಮ್ಗೆ ಇದರಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬರಬೇಕು. ಓಕೆನಾ? ಅಂಡ್ ಕೋರ್ಸ್ ಡ್ಯೂರೇಷನ್ ಬಂದು 4 years ಇರುತ್ತೆ. ನೆಕ್ಸ್ಟ್ IT ಅಂಡ್ ಕಂಪ್ಯೂಟರ್ ಫೀಲ್ಡ್ ಅಲ್ಲಿ ಅಗೇನ್ BCA ಸಾಫ್ಟ್ವೇರ್ ಡೆವಲಪ್ಮೆಂಟ್, ಡಾಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ ಇರುತ್ತೆ. ಟೆಕ್ ಸ್ಕಿಲ್ಸ್ ಆರ್ ಇನ್ ಹ್ಯೂಜ್ ಡಿಮ್ಯಾಂಡ್ ಇನ್ ಟುಡೇಸ್ ವರ್ಲ್ಡ್. ಓಕೆನಾ? ಟೆಕ್ನಾಲಜಿ ಸ್ಕಿಲ್ಸ್ ಕಲಿಬೇಕು, ತುಂಬಾ ಡಿಮ್ಯಾಂಡ್ ಇದೆ. ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಯಾವ್ದಾದ್ರು ಸ್ಕಿಲ್ ಜಾಯ್ನ್ ಆಗಿ, ಕೋರ್ಸ್ ಜಾಯ್ನ್ ಆಗಿ ಲರ್ನ್ ಮಾಡಿ, ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ? ಯು ಕ್ಯಾನ್ ವರ್ಕ್ ಇನ್ IT ಕಂಪ್ನೀಸ್, ಇಲ್ಲ ಸ್ಟಾರ್ಟ್ಅಪ್ ಕಂಪ್ನೀಸ್ ಅಲ್ಲಿ, ಇಲ್ಲ ಫ್ರೀಲಾನ್ಸ್ ತಗೊಬಹುದು. ಸ್ಯಾಲ್ರಿ ತುಂಬಾ ಹೈ ಅಲ್ಲೇ ಇರುತ್ತೆ, ಒಳ್ಳೆ ಕಂಪ್ನಿ ಸಿಕ್ಕಿದ್ರೆ ನಿಮ್ಗೆ. ಅಗೇನ್ ಕೋಡಿಂಗ್ ಇಸ್ ಎ ನ್ಯೂ ಸೂಪರ್ ಪವರ್. ಕೋಡಿಂಗ್ ಕಲ್ತ್ರೇನು ಇಟ್ಸ್ ಗುಡ್. ಅದರ್ ಕೆರಿಯರ್ ಬಂದು ಪೈಲಟ್, ನಾನು ಹೇಳ್ದಂಗೆ. ಇದಕ್ಕೆ ಏನ್ ಬೇಕಂದ್ರೆ ಫಿಸಿಕ್ಸ್, ಮ್ಯಾಥ್ಸ್ ನಾಲೆಜ್ ಇರಬೇಕು. ಡ್ಯೂರೇಷನ್ ಬಂದು 2 to 3 years ಇರುತ್ತೆ. ನಿಮ್ಗೆ ಏನಾದ್ರು ಫ್ಲೈ ಮಾಡೋ ಡ್ರೀಮ್ ಇದ್ರೆ, ನಾವು ಯಾವಾಗ್ಲೂ ಫ್ಲೈಯಿಂಗ್ ಅಲ್ಲಿ ಇರಬೇಕು ಅಂತ ಅಂದ್ರೆ ಈ ಪೊಸಿಷನ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಎಲ್ಲರಿಗೂ ಸಿಗಲ್ಲ. ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ, ಡಿಫ್ರೆಂಟ್ ಆಗಿ ಟ್ರೈ ಮಾಡಿ. ನೆಕ್ಸ್ಟ್ ಮರ್ಚೆಂಟ್ ನೇವಿ. ಯಾವ್ದಕ್ಕಾದ್ರೂ ಟ್ರಾವೆಲ್ ಮಾಡಬೇಕು ವರ್ಲ್ಡ್ ವೈಡ್ ಅಂತ ಇದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಏನು? BSc ನಾಟಿಕಲ್ ಸೈನ್ಸ್ ಮಾಡಬೇಕು, 3 years. ಓಕೆನಾ? ಇದ್ರ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ಆರ್ಕಿಟೆಕ್ಚರ್ ಮಾಡಬೇಕು. ಏನು? ನಾನು ತುಂಬಾ ಕ್ರಿಯೇಟಿವ್ ಮೈಂಡ್ ಇದೆ, ನಾನು ಡಿಸೈನ್ ಮಾಡೋದ್ರಲ್ಲಿ, ಬಿಲ್ಡಿಂಗ್ ಕಟ್ಟೋದ್ರಲ್ಲಿ, ಓಕೆ, ಇಂಟೀರಿಯರ್ ಡಿಸೈನ್, ಅದೆಲ್ಲ ಡಿಸೈನಿಂಗ್ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ, ಬಿಲ್ಡಿಂಗ್ ಕಟ್ಟೋದ್ರಲ್ಲಿ, ಮನೆ ಬಿಲ್ಡ್ ಮಾಡೋದ್ರಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ಆರ್ಕಿಟೆಕ್ಚರ್ ತಗೊಳ್ಳಿ. ಅದು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ 5 years ಇರುತ್ತೆ. ಎಂಟ್ರೆನ್ಸ್ ಎಕ್ಸಾಮು ರಿಕ್ವೈರ್ ಆಗಿರುತ್ತೆ ಇದಕ್ಕೆ. ನೆಕ್ಸ್ಟ್ ಏನೇನು ಸ್ಕಿಲ್ ಇರಬೇಕು ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಇರಬೇಕು, ಲಾಜಿಕಲ್ ಥಿಂಕಿಂಗು, ಕ್ರಿಯೇಟಿವಿಟಿ ಇರಬೇಕು. ಓಕೆನಾ? ಮ್ಯಾಥ್ಸ್ ಅಂದ ತಕ್ಷಣ ಬರೀ ಟೆಕ್ನಿಕಲ್ ಮಾತ್ರ ಅಲ್ಲ, ಕ್ರಿಯೇಟಿವ್ ಕೆರಿಯರ್ ಇದೆ. ಓಕೆನಾ? ಬರೀ ಮ್ಯಾಥ್ಸ್ ತಗೊಂಡ ತಕ್ಷಣ ಬರೀ ಇಂಜಿನಿಯರ್ ಅಂತ ಅನ್ಕೊಂಡ್ಬೇಡಿ, ತುಂಬಾ ಇದೆ, ಥಿಂಕ್ ಮಾಡಿ. ನೆಕ್ಸ್ಟ್ ಯಾರು PCMB ತಗೊಂಡಿದ್ದಾರೆ ನೀವು ಲಕ್ಕಿ. PCMB ಯಾಕಂದ್ರೆ ನಾನು ಇಲ್ಲಿವರೆಗೂ ಏನೇನು ಹೇಳಿದೆ ಅದು ಎಲ್ಲಾನು ನಿಮ್ಗೆ ಅಪ್ಲೈ ಆಗುತ್ತೆ, ಯಾವ್ದಾದ್ರು ನೀವು ತಗೊಳ್ಬಹುದು. ಓಕೆನಾ? ನೆಕ್ಸ್ಟ್ ನಂಗೆ ಇಂಜಿನಿಯರು ಬೇಡ, ಡಾಕ್ಟರು ಬೇಡ, ನಂಗೆ ಸೈನ್ಸ್ ಸವಾಸನೇ ಬೇಡ ಅನ್ನೋರು ಕಾಮರ್ಸ್ ಫೀಲ್ಡ್ಗೂ ಹೋಗ್ಬೋದು. ಬಿಕಾಸ್ ನೀವು ತಗೊಂಡಿರೋದು ಸೈನ್ಸ್. ಕಾಮರ್ಸ್ ತಗೊಂಡಿದ್ರೆ ಮತ್ತೆ ಸೈನ್ಸ್ ಬರಕ್ ಆಗ್ತಿರ್ಲಿಲ್ಲ. ಬಟ್ ಸೈನ್ಸ್ ತಗೊಂಡಿರೋದ್ರಿಂದ ಒಳ್ಳೆ ಆಪ್ಷನ್ ಮಾಡಿದ್ದೀರಾ. ನೀವು ಕಾಮರ್ಸ್ಗೂ ಬೇಕಾದ್ರೆ ಇವಾಗ ಹೋಗ್ಬೋದು. ಏನು ಕಾಮರ್ಸ್ ಅಲ್ಲಿ BBA ಇದೆ, CA ಇದೆ, CS ಇದೆ. ಓಕೆನಾ? ಇಲ್ಲ ಇದು ಟೀಚಿಂಗ್ ರಿಸರ್ಚ್ ಫೀಲ್ಡ್. ಅವಾಗೆ ನಾನು ಹೇಳಿದ್ದೀನಿ, ಟೀಚಿಂಗು ರಿಸರ್ಚ್ ಫೀಲ್ಡ್ ಹೋಗ್ಬೇಕಂದ್ರೆ BSc, ಯಾವ ಸಬ್ಜೆಕ್ಟ್ ನಿಮ್ಗೆ ಟೀಚ್ ಮಾಡ್ಬೇಕಂತ ಇಷ್ಟ ಇರುತ್ತೋ ಆ ಸಬ್ಜೆಕ್ಟ್ ಅಲ್ಲಿ BSc ಮಾಡ್ಕೊಳ್ಳಿ. ಮತ್ತೆ MSc ಫರ್ದರ್ ಮಾಡ್ಕೊಂಡು B.Ed ಮಾಡ್ಕೊಬಹುದು. ಟೀಚರ್ ಆಗ್ಬೇಕು, ಲೆಕ್ಚರ್ ಆಗ್ಬೇಕು. PU ಕಾಲೇಜ್ ಆಕ್ಚುಲಿ ಜಾಸ್ತಿ ಪೇ ಮಾಡುತ್ತೆ, ಅದು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಮಾತ್ರ. ನೀವೇನಾದ್ರು ಟೀಚಿಂಗ್ ಹೋಗ್ಬೇಕು ಅಂತ ಇದ್ರೆ ಕಾಂಪಿಟೇಟಿವ್ ಫೀಲ್ಡ್ ಟ್ರೈ ಮಾಡಿ. ಅದಕ್ಕೆ ನಿಮ್ಗೆ ಜಸ್ಟ್ BSc MSc B.Ed ಮಾಡ್ಕೊಂಡು ಫೋಕಸ್ ಮಾಡಿ. ಬರೀ ಫಸ್ಟ್ PU ಸೆಕೆಂಡ್ PU ಚೆನ್ನಾಗಿ ಕಲೀರಿ ಸಾಕು. ಓಕೆನಾ? ನೆಕ್ಸ್ಟ್ ಕ್ರಿಯೇಟಿವ್ ಕೆರಿಯರ್ನ ನಾನು ಸೆಲೆಕ್ಟ್ ಮಾಡ್ಬೇಕಂದ್ರೆ ಸೈಕಾಲಜಿಗೆ ಹೋಗ್ಬೋದು, ಫ್ಯಾಷನ್ ಡಿಸೈನಿಂಗ್ ಹೋಗ್ಬೋದು, ಇಲ್ಲ ಇಂಟೀರಿಯರ್ ಡಿಸೈನಿಂಗ್ ಹೋಗ್ಬೋದು, ಇಲ್ಲ ಜರ್ನಲಿಸಮು ಮಾಡ್ಬೋದು. ಇದನ್ನು ಆಪ್ಷನ್ ಇದೆ. ಓಕೆ, ಈವನ್ ಇಫ್ ಯು ಆರ್ ಫ್ರಮ್ ಸೈನ್ಸ್, ಯು ಆರ್ ನಾಟ್ ಲಿಮಿಟೆಡ್. ಯು ಕ್ಯಾನ್ ಸ್ವಿಚ್ ಯುವರ್ ಕೆರಿಯರ್ ಪಾತ್ ಎನಿ ಟೈಮ್. ನಾನು ಹೇಳ್ದೆ ಅಲ್ಲ, ಯಾವ ಟೈಮಲ್ಲಿ ಬೇಕಾದ್ರೂ ನೀವು ನಿಮ್ಮ ಕೆರಿಯರ್ನ ಶಿಫ್ಟ್ ಮಾಡ್ಕೋಬಹುದು. ಕಾಮರ್ಸ್ ಫೀಲ್ಡ್ ನಾನು ಆಲ್ರೆಡಿ ಹೇಳ್ದಂಗೆ BBA, CA, CS ಇದೆ, ಅದು 3 years ಆಗುತ್ತೆ.
ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಈಸಿಲಿ ಎಂಟರ್ ಬಿಸ್ನೆಸ್ ಆ್ಯಂಡ್ ಫೈನಾನ್ಸ್ ಫೀಲ್ಡ್. ಓಕೆನಾ. ಆ್ಯಂಡ್ ಎಕ್ಸ್ಟ್ರಾ ಬಂದು CA ಮತ್ತು CS ಮಾಡಬೇಕಂದ್ರೆ ಅದಕ್ಕೆ ತುಂಬ ಲೆವೆಲ್ಸ್ ಆಫ್ ಎಕ್ಸಾಮ್ ಇರುತ್ತೆ, ಅದನ್ನು ಕ್ಲಿಯರ್ ಮಾಡಬೇಕು. ಗೋ ಸರ್ಚ್ ಫಾರ್ ದ್ಯಾಟ್. ದೆನ್ ಫ್ರಮ್ ದ ಲ್ಯಾಬ್ ಟು ಬಿಸ್ನೆಸ್ ಯು ಕ್ಯಾನ್ ಸೆಲೆಕ್ಟ್. ಲ್ಯಾಬ್ ಹೋಗ್ಬೇಕಾ ಬಿಸ್ನೆಸ್ ಮಾಡಬೇಕಾ ನಿಮ್ಮ ಇಷ್ಟ, ಅದು ನಿಮ್ಮ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ ಅಷ್ಟೇ. ಮತ್ತೆ ಅಗೇನ್ ಟೀಚಿಂಗ್ ರಿಸರ್ಚ್ ಎಷ್ಟೆಷ್ಟು ಇದೆ, ಇದು ಆಲ್ರೆಡಿ ಹೇಳಿದ್ದೀನಿ. BSc 3 years, MSc 2 years, PhD 3 to 5 years. ಟೀಚಿಂಗ್ ಫೀಲ್ಡ್ ಬೇಕಂದ್ರೆ ಇದು ಮಾಡ್ಕೊಳ್ಳಿ. ಇಲ್ಲ ನೀವು ಯಾವ್ದಾದ್ರು ಪ್ರೊಫೆಸರ್ ಆಗಬೇಕು ಅಂತಂದ್ರೆ ನೆಟ್ ಸೆಟ್ ಎಕ್ಸಾಮ್ ಇರುತ್ತೆ, ಅದನ್ನು ಕ್ಲಿಯರ್ ಮಾಡ್ಕೋಬಹುದು. ನೆಟ್ ಸೆಟ್ ಏನಿಲ್ಲ, ನೆಟ್ ಸೆಟ್ ಮಾಡ್ಕೊಂಡ್ರೆ ನಿಮ್ಗೆ ಆಕ್ಚುಲಿ ತುಂಬಾ ಆಪರ್ಚುನಿಟಿ ಸಿಗುತ್ತೆ. ನೀವು PhD ಮಾಡೋದಕ್ಕೆ ವಿತ್ ಸ್ಟೈಫಂಡ್ ಅವರಿಗೆ ಅಮೌಂಟ್ ಕೊಟ್ಟು ನಿಮ್ಗೆ PhD ಸೀಟ್ ಕೊಡ್ತಾರೆ ಗೌರ್ಮೆಂಟ್ ಅಲ್ಲಿ. ಅದು CSIR ನೆಟ್ ಅಂತ ಬರುತ್ತೆ, KSET ಅಂತ ಬರುತ್ತೆ. ಅದಕ್ಕೆ ಏನಿಲ್ಲ, PUC BSc MS ಅಲ್ಲಿ ಏನ್ ಕಲ್ತರು ಸೇಮ್ ಸಿಲೆಬಸ್, ಬೇರೆ ಏನು ಇಲ್ಲ. ನೀವು ನೆಟ್ಟಿಗೆ BSc ಓದಿ, ಅರ್ಥ ಮಾಡ್ಕೊಂಡು ಓದಿ, ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಮಾಡ್ಬೇಕಂತ ಕ್ಲಾರಿಟಿ ಇದ್ರೆ ಅದು ನೀಟಾಗಿ ಈಗ್ಲಿಂದಾನೇ ನೆಟ್ ಸೆಟ್ ಪ್ರಿಪೇರ್ ಆಗಿ. ಹೇಳ್ತಿದ್ದೀನಿ ಕೇಳಿ. ಯಾರಾದ್ರೂ ಸೈಂಟಿಸ್ಟ್ ಆಗ್ಬೇಕು, ನಾನು ಒಳ್ಳೆ ರಿಸರ್ಚ್ ಫೀಲ್ಡ್ ಅಲ್ಲಿ ಜಾಯ್ನ್ ಆಗ್ಬೇಕು ಅಂತ ಇದ್ರೆ, ಇಲ್ಲ ನಾನು PhD ಮಾಡ್ಬೇಕು ಅಂತ ಏನಾದ್ರು ಇದ್ರೆ, ಈಗ್ಲಿಂದಾನೇ CSIR ನೆಟ್ ಅಂಡ್ ಸೆಟ್ ಬಗ್ಗೆ, ಸೆಟ್ ಬಂದ್ಬಿಟ್ಟು ಟೀಚಿಂಗ್ ಫೀಲ್ಡ್, CSIR ನೆಟ್ ಬಗ್ಗೆ ಯೋಚನೆ ಮಾಡಿ, ಸರ್ಚ್ ಮಾಡಿ ಅದ್ರ ಬಗ್ಗೆ, ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು. ಆ್ಯಂಡ್ ನೆಕ್ಸ್ಟ್ ಸೈಕಾಲಜಿ ಬಂದು ಹ್ಯೂಮನ್ ಬಿಹೇವಿಯರ್ ಬಗ್ಗೆ ಓದೋದು. BA ತಗೊಂಡ್ರು ಆಗ್ಬೋದು, BSc ಸೈಕಾಲಜಿನೂ ಮಾಡ್ಬೋದು. ದಿಸ್ ಇಸ್ 3 years ಕೋರ್ಸ್. ಓಕೆನಾ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಪೀಪಲ್ ವಿಲ್ ಥಿಂಕ್, ಹೌ ದೇ ವಿಲ್ ಫೀಲ್, ಎಲ್ಲ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಬಂದು 3 to 4 years ಇರುತ್ತೆ. ನಿಮ್ಗೆ ಯಾರು ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ, ಕ್ರಿಯೇಟಿವಿಟಿ ಇದ್ರೆ, ನೀವು ಈ ಜಾಬ್ನು ಸೆಲೆಕ್ಟ್ ಮಾಡ್ಕೋಬಹುದು. ಇದು ನಿಮ್ಗೆ ಗೊತ್ತು, ಒಂದು ಸೆಲೆಬ್ರಿಟಿಗೆ ಒಂದು ಡ್ರೆಸ್ ಸ್ಟಿಚ್ ಮಾಡ್ಬೇಕಂದ್ರೆ ಎಷ್ಟು ತಗೊಂತಾರೆ ಗೊತ್ತಾ? ಇವಾಗ ಟೈಲರ್ಸೇ ತಗೊಳ್ಳಿ, ನಾರ್ಮಲ್ ಟೈಲರ್ಸೇ ಒಂದು ಬ್ಲೌಸ್ ತಗೊಳ್ಬೇಕಂತಂದ್ರೆ 400-500 ತಗೊಂತಾರೆ. ಇನ್ನ ನೀವು ಸೆಲೆಬ್ರಿಟಿಗೆಲ್ಲ ನೀವು ಡ್ರೆಸ್ ನೀವೇ ಡಿಸೈನ್ ಮಾಡ್ತೀರಾ ಅಂತ ಅಂದ್ರೆ, ಜಸ್ಟ್ ಇಮ್ಯಾಜಿನ್ ಹೌ ಮಚ್ ದೇ ಪೇ. they'll pay high if you have talent. ನೆಕ್ಸ್ಟ್ ಇಂಟೀರಿಯರ್ ಡಿಸೈನಿಂಗ್. ಇದ್ರಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಮ್ ಮತ್ತೆ ಸ್ಪೇಸ್ ಎಲ್ಲ ಡಿಸೈನ್ ಮಾಡ್ಬೇಕಂದ್ರೆ ಇದನ್ನು ತಗೋಬಹುದು. ಇದು ಏನಷ್ಟು ಇದಿಲ್ಲ, ಲೋ ಏನಿಲ್ಲ. ಇದಕ್ಕೂ 3 to 4 years ನೀವು ಸ್ಪೆಂಡ್ ಮಾಡಿ ಆರಾಮಾಗಿ ಅದನ್ನು ತಗೋಬಹುದು. ಇಲ್ಲ ನಾನು ಮೀಡಿಯಾದಲ್ಲಿ ನ್ಯೂಸಲ್ಲಿ ನಾನು ಇಂಟ್ರೆಸ್ಟ್ ಇದೆ ಅಂತ ಅಂದ್ರೆ ಜರ್ನಲಿಸಮ್ ತಗೊಳ್ಳಿ. ದಟ್ ಕೋರ್ಸ್ ಆಲ್ಸೋ 3 years ಇರುತ್ತೆ. ಓಕೆನಾ. ಸ್ಕಿಲ್ ಬಂದು ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರ್ಬೇಕು, ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು. ಓಕೆನಾ. ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಕ್ ಬರಬೇಕು, ಕಾನ್ಫಿಡೆಂಟ್ ಆಗಿರ್ಬೇಕು. ಕಾನ್ಫಿಡೆನ್ಸ್ ಇದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್. ಓಕೆನಾ. ಕಾನ್ಫಿಡೆನ್ಸ್ ಅದಾಗತ್ತೆ ಬರುತ್ತೆ. ನೀವು ನಾಲೆಜ್ ತಗೊಂಡಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಇವಾಗ ಇಲ್ದೇ ಇರ್ಬೋದು, ಮತ್ತೆ ಫ್ಯೂಚರ್ ಬಂದೇ ಬರುತ್ತೆ. ಓಕೆ, ಡೋಂಟ್ ವರಿ. ಸೈನ್ಸ್ ಸ್ಟೂಡೆಂಟ್ಸ್ ಹ್ಯಾವ್ ಮೋಸ್ಟ್ ಫ್ಲೆಕ್ಸಿಬಿಲಿಟಿ. ಓಕೆನಾ. ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಚೂಸ್ ವಾಟ್ ಯು ಟ್ರೂಲಿ ಲವ್. ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿ. ಯಾರೋ ಏನೋ ಹೇಳ್ತಾರೆ ಅಂತ ಸೆಲೆಕ್ಟ್ ಮಾಡಬೇಡಿ. ಆ್ಯಂಡ್ ಸೆಲೆಕ್ಟ್ ಮಾಡಾದ್ಮೇಲೆ ಅದರಲ್ಲಿ ಯಾವ ಕಡೆ ಹೋದ್ರೆ, ಯಾವ ಕಂಪ್ನಿ ಇಲ್ಲ ಎಲ್ಲಿ ಹೋದ್ರೆ ಹೈಯೆಸ್ಟ್ ಪೇ ಬರುತ್ತೆ ಅನ್ನೋದನ್ನ ನೋಡಿ. ನೆಕ್ಸ್ಟ್ ಯಾವ್ದು ಬೇಡ, ನಂಗೆ ಒಂದು ಗೌರ್ಮೆಂಟ್ ಜಾಬ್ ತಗೊಂಡು ಸೆಟಲ್ ಆಗ್ಬಿಡೋಣ ಅಂತ ಅಂದ್ರೆ UPSC ಇದೆ, SSC ಇದೆ, ಬ್ಯಾಂಕಿಂಗ್ ಇದೆ, ರೈಲ್ವೆ ಇದೆ. ಟ್ರೈ ಮಾಡಿ. PU ಆದ ತಕ್ಷಣ ಡಿಗ್ರಿ ತಗೊಳ್ಳಿ. ಡಿಗ್ರಿ ತಗೊಂಡ್ಮೇಲೆ ಇದನ್ನ ಡಿಗ್ರಿ ತಗೊಂಡ್ಬೇಕಾದ್ರೇನೆ ಈ ಎಕ್ಸಾಮ್ಸ್ಗಳಿಗೆ ನೀವು ಪ್ರಿಪೇರ್ ಆದ್ರೆ ಒಳ್ಳೇದು. ಬೇಗ ಕ್ಲಿಯರ್ ಮಾಡ್ಕೋಬಹುದು. ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಅಡ್ವೈಸ್ ಹೇಳ್ತಾ ಇದೀನಿ ಕೇಳಿ. ಕೆರಿಯರ್ ಚೂಸ್ ಮಾಡ್ಕೊಳ್ಬೇಕಾದ್ರೆ ನಿಮ್ ಪೇರೆಂಟ್ಸ್ ಪ್ರೆಷರ್ ಆಗ್ತಿರೋದ್ರಿಂದನೋ, ಇಲ್ಲ ನಿಮ್ ಫ್ರೆಂಡ್ಸ್ ಯಾರೋ ಅದು ಮಾಡ್ತಿದ್ದಾರೆ, ನನ್ನ ಫ್ರೆಂಡ್ಸ್ BSc ಹೋದ್ಲು ನಾನು BSc ಹೋಗ್ತೀನಿ, ನನ್ನ ಫ್ರೆಂಡ್ಸ್ ಕೆಮಿಸ್ಟ್ರಿ ತಗೊಂಡು ನಾನು ಕೆಮಿಸ್ಟ್ರಿ ತಗೊಂತೀನಿ, ನಿನ್ ಫ್ರೆಂಡ್ಸ್ ತಿಂತಾರೆ ನೀವು ತಿನ್ನಿ, ಇಲ್ಲ ಅವ್ರು ತಿನ್ನಲ್ಲ ಅಂದ್ರೆ ನೀವು ತಿನ್ಬೇಡಿ, ಉಪವಾಸ ಇದ್ಬಿಡಿ. ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಅಂಡ್ ಜಸ್ಟ್ ಅದ್ರಲ್ಲಿ ಮನಿ ಬರುತ್ತೆ, ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೂ ಮನಿ ಬರುತ್ತೆ ಅಂತ ಜಾಯ್ನ್ ಆಗ್ಬಿಡ್ತೀರಾ. ಅದ್ರಲ್ಲಿ ಮನಿ ಬಂದ್ರು ಮುಂದೆ ನೆಮ್ಮದಿ ಇರಲ್ಲ. ಓಕೆನಾ. ನಿಮ್ ಪೇರೆಂಟ್ಸ್ ಪ್ರೆಷರ್ ಇಂದ, ಇಲ್ಲ ನಿಮ್ ಫ್ರೆಂಡ್ಸ್ ಯಾರೋ ಮಾಡ್ತಿದ್ದಾರೆ ಅಂತ ಎಲ್ಲ ಬರೀ ದುಡ್ಡಿಗೋಸ್ಕರ ನೀವು ಕೆರಿಯರ್ನ ಸೆಲೆಕ್ಟ್ ಮಾಡಬೇಡಿ. ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದು, ನಿಮ್ಗೆ ಅದರಲ್ಲಿ ಸ್ಟ್ರೆಂತ್ ಇದೆ ಅಂತ ಗೊತ್ತಾಗಿ ಲಾಂಗ್ ಟರ್ಮ್ ಗೋಲ್ ಅಂದ್ರೆ ಅದಾದ್ಮೇಲೆ ಆ ಕೋರ್ಸ್ ತಗೊಂಡ್ಮೇಲೆ ನೀವು ಎಲ್ಲಿಗೆ ಹೋದ್ರೆ ನಿಮ್ಗೆ ಹೈ ಪೇ ಸಿಗುತ್ತೋ, ಇಲ್ಲ ರೆಸ್ಪೆಕ್ಟ್ ಚೆನ್ನಾಗಿರುತ್ತೋ, ಇಲ್ಲ ಒಳ್ಳೆ ಜಾಬ್ ಯಾವ್ದು ಸಿಗುತ್ತೆ ಅನ್ನೋದು ತಿಳ್ಕೊಂಡು ನೀವು ಅದಕ್ಕೆ ಹೋಗಿ. ಓಕೆನಾ. ಸೊ ಯಾವ ಕೆರಿಯರ್ ನೀವು ಚೂಸ್ ಮಾಡ್ತೀರಾ?
ಬೇಗ ಬೇಗ ಕಮೆಂಟ್ ಮಾಡಿ ಕೆಳಗಡೆ ಯಾವ ಕೆರಿಯರ್ಸ್ ಚೂಸ್ ಮಾಡ್ತೀರಾ ಅಂತ. ಸೊ ಪ್ಲೀಸ್ ಲೈಕ್ ದಿಸ್ ವಿಡಿಯೋ, ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಗೊತ್ತಾಗ್ಲಿ. ಬರೀ ನೀವು ಮಾತ್ರ ತಿಳ್ಕೊಂಡ್ರೆ ಸಾಕ, ಅವರು ಬೇರೆಯವ್ರನ್ನೂ ಸ್ವಲ್ಪ ಉದ್ಧಾರ ಮಾಡೋಣ. ನಿಮ್ಗೆ ಯಾರ್ಯಾರು ಗೊತ್ತೋ ಅವ್ರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬೇರೆ ಬೇರೆ ಕೆರಿಯರ್ ಗೈಡೆನ್ಸ್ ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಮೋಟಿವೇಶನ್ ಜಾಸ್ತಿ ಆಗುತ್ತೆ, ನಾನು ಜಾಸ್ತಿ ವಿಡಿಯೋಸ್ ಹಾಕ್ತೀನಿ. ಓಕೆನಾ? ಥ್ಯಾಂಕ್ ಯು.